ನಮಸ್ಕಾರ ಸರ್. ಜನಾರ್ದನ್ ರೆಡ್ಡಿ ಅವರು ಒಂದು ಪಕ್ಷ ಕಟ್ಟಿ ನಿಮ್ಗಳಿಗೆ ಬಿಜೆಪಿ ಅವರಿಗೆ ಒಂದು ಶೆಡ್ ಹೊಡೆದಿದ್ರು. ಅದಲ್ಲದೆ ನಮ್ಮ ನಾಡ್ಕಳ್ಳ ಅವರು ಅವರ ಹಿಂದೆ ನೀವು ಅವರ ಸಪೋರ್ಟಿಗೆ ನಿಂತಿದ್ದೀರಾ ಸರ್? ನಿಮ್ ಪಾರ್ಟಿಗೆ ಅವ್ರು ಶೆಡ್ ಹೊಡೆದು ನಿಂತಿದ್ರಲ್ಲ ಸರ್, ಪಕ್ಷ ಕಟ್ಟಿದ್ರು. ಅವರು ವಿನ್ ಕೂಡ ಅವ್ರ ಪಕ್ಷದಿಂದಾನೇ ಆಗಿದ್ದಂಥದ್ದು. 2013-18 ಅಧಿಕಾರದಲ್ಲಿದ್ದವರು ತಮ್ಮ ಸರ್ಕಾರ ಈಗಲೂ ಅಧಿಕಾರಕ್ಕೆ ಬಂದಿದ್ದಾರೆ 2023. ಆಯ್ತು, ಕೇಳಿಸ್ಕೊಳ್ಳಿ. ನಾವಂತೂ ಕಾನೂನಾತ್ಮಕವಾಗಿ ಯಾವತ್ತೂ ಕಾಂಪ್ರಮೈಸ್ ಆಗಿರಲ್ಲ. ಕಾನೂನಾತ್ಮಕವಾಗಿ ಯಾವತ್ತೂ ಕಾಂಪ್ರಮೈಸ್ ಆಗಿರೋ ಪ್ರಶ್ನೆನೇ ಇಲ್ಲ. ಯಾರೇ ಇರಲಿ, ಕಾನೂನಿನ ಕ್ರಮವನ್ನು ವಹಿಸಲಿಕ್ಕೆ ನಾವು ಕಾನೂನಿನ ಪರವಾಗಿ ಕಾನೂನನ್ನ ಗೌರವಿಸಿ ನಾವು ಕೆಲಸ ಮಾಡೋಂಥವ್ರು. ಆದರೆ ನಿಮ್ಮ ಸರ್ಕಾರ ಇವತ್ತು, ಕಾಂಗ್ರೆಸ್ ಸರ್ಕಾರ ಇವತ್ತು, ಅವರು ಯಾರೇ ವ್ಯಕ್ತಿಗಳ ಮೇಲೆ ಕ್ರಮ ವಹಿಸುವಂತದ್ರಲ್ಲಿ ನೀವಿದ್ದೀರಾ? ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ನೀವು ಕಾನೂನು ತೊಗೊಳ್ಳಿಕ್ಕೂ ಅವಕಾಶ ಇತ್ತು, ಯಾವ ತಗೊಂಡಿದ್ದೀರಾ ನೀವು? ನಾವು ಶೆಡ್ ಹೊಡೆದು ನಿಂತಿರೋ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಹಕ್ಕಿದೆ. ಅವರು ತಮ್ಮ ಸ್ವಾತಂತ್ರ್ಯವನ್ನ ಬಳಕೆನ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, ಜನ ಗೆಲ್ಸಿದ್ದಾರೆ. ಅದು ನಾವೇನು ಪ್ರಶ್ನೆ ಮಾಡ್ಲಿಕ್ಕಾಗತ್ತೆ? ನಾವೇನು ಸ್ಪರ್ಧೆ ಮಾಡಿದೀವಿ? ನಮ್ಮ ಪಕ್ಷದ ಅಭ್ಯರ್ಥಿನೂ ನಿಂತಿದ್ರು, ಅವರು ನಿಂತಿದ್ದಾರೆ, ಗೆದ್ದು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಕೇಳಿದ್ರಿ ಈಗ ಈ ತಪ್ಪನ್ ಮಾಡಿದವ್ರೆ, ಶೂಟ್ ಮಾಡಿದವ್ರು ಯಾರಿದ್ದಾರೆ, ಅವ್ರಿಗೆ ಏನ್ ಶಿಕ್ಷೆ ಆಗಬೇಕು? ಶಿಕ್ಷೆನೇ ಕಾನೂನಿನ ಪ್ರಕಾರ ಅವ್ರು ಮಾಡಿರೋ ತಪ್ಪಾದ್ರೆ ಶಿಕ್ಷೆನೇ ಆಗಬೇಕು. ಕರ್ನಾಟಕ ವ್ಯವಸ್ಥೆ ಹೇಗಿದೆ ಅಂದ್ರೆ ಸಚಿವರುಗಳು ಸರ್ ಒಬ್ರೊಬ್ಬರೇ ಓಡಾಡ್ತಾರೆ. ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಆ ರೀತಿ ಅಪಾಯ ಇಲ್ಲ, ಬಳ್ಳಾರಿಲಿ ಆ ಪರಿಸ್ಥಿತಿ ಇದೆ. ಪ್ರತಿಯೊಬ್ಬರಿಗೂ ಇಸ್ಕೊಡೋದಕ್ಕಾಗೋದಿಲ್ಲ. ಗನ್ಮ್ಯಾನ್ಗಳನ್ನು ಕೇಳಿದ್ರಿ ನೀವು, ಕೊಡ್ಬೋದ್ರಿ ಅಂತ ಹೇಳಿದ್ರಿ. ಪ್ರತಿಯೊಬ್ಬರಿಗೂ ಕೊಡುವಂತ ಅವಕಾಶಗಳು ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲ. ಅವ್ರವ್ರಿಗೆ ಬೇಕಾದ್ರೆ ಅವ್ರವ್ರು ಇಟ್ಕೊಂಡಿದ್ದಾರೆ. ಅವರಿಗೆ ಇಟ್ಕೊಳ್ಳುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ, ಆದ್ರಿಂದ ಇಟ್ಕೊಂಡಿದ್ದಾರೆ. ಗನ್ಮ್ಯಾನ್ಗಳು, ಸಾಹೇಬ್ರಿಗೂ ಗನ್ಮ್ಯಾನ್ ಇದ್ದಾರೆ. ಆ ರೀತಿ ಎಲ್ಲ ಎಲ್ಲೇ ಮೀರಿ ವರ್ತನೆ ಮಾಡೋದಿಲ್ಲ. ಮುಗಿಸ್ಬಿಡ್ತೀನಿ. ಎಲ್ಲೇ ಮೀರಿ ಒಂದ್ ನಿಮಿಷ ಸರ್, ನಿಮಗೆ ಖಾಸಗಿ ಗನ್ಮ್ಯಾನ್ಗಳಿದಾರ ಸರ್? ಅಷ್ಟೇ ವ್ಯತ್ಯಾಸ. ಖಾಸಗಿ ಗನ್ಮ್ಯಾನ್ಗಳಿಗೂ ಸರ್ಕಾರದ ಗನ್ಮ್ಯಾನ್ಗಳಿಗೂ ವ್ಯತ್ಯಾಸ ಅಷ್ಟೇನೆ. ಪ್ರಶ್ನೆ ಕೇಳಿ. ನಾನು ಕೇಳಿದೆ ಪ್ರಶ್ನೆನ. ನಾನು ಹೇಳಿರೋದು ಖಾಸಗಿ ಗನ್ಮ್ಯಾನ್ ಯಾಕೆ ಇಟ್ಕೊಂಡಿದ್ದಾರೆ? ಸರ್ಕಾರದಿಂದ ಅವರು ಸರ್ಕಾರಿ ಹುದ್ದೆಯಲ್ಲಿ ಇಲ್ಲ. ಸರ್ಕಾರಿ ಹುದ್ದೆಯಲ್ಲಿ ಇರೋರ್ಗೆ ಮಾತ್ರ ಗನ್ಮ್ಯಾನ್ ಕೊಡೋದು. ಸರ್ಕಾರಿ ಹುದ್ದೆಯಲ್ಲಿ ಇಲ್ಲದೆ ಇರೋರು ಗನ್ಮ್ಯಾನ್ ಕೊಡೋದಿಲ್ಲ. ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಇಟ್ಕೊಂಡಿದ್ದಾರೆ. ಗನ್ಮ್ಯಾನ್ಗಳ ಆ ರೀತಿ ಗನ್ಮ್ಯಾನ್ಗಳು ರೌಡಿಗಳಲ್ಲ, ಪರೋಡಿಗಳಲ್ಲ, ಸುಮ್ನೆ ಫೈರ್ ಮಾಡೋದಿಲ್ಲ. CCTV ಕ್ಯಾಮ್ರಾಗಳಿದೆ, ಏನ್ ನಡೆದಿದೆ ಅಂತ ಗೊತ್ತು. ಗನ್ಮ್ಯಾನ್ಗಳು ತಪ್ಪು ಮಾಡಿದ್ರೆ ಶಿಕ್ಷೆನೇ ಆಗೋದು. ಆಯ್ತು ಸರ್, ಕ್ಷಮೆ ಇರಲಿ, ಒಂದ್ ನಿಮಿಷ ನಿಮ್ದು ಸಮಯ ನಾನ್ ತಗೊಳ್ತಾ ಇದ್ದೀನಿ. ಈಗ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಅಲ್ವಾ ಸರ್ ಇವಾಗ ಶೂಟ್ ಆಗಿದೆ ಅನ್ನೋ ಆರೋಪ ಬರ್ತಿರೋದು? ಸತೀಶ್ ರೆಡ್ಡಿ ಅವರು 4:30-5 ಗಂಟೆಗೆ ಹಾಸ್ಪಿಟಲೈಸ್ ಆದ್ಮೇಲೂ ಕೂಡ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ 7 ಗಂಟೆವರೆಗೂ ಏನ್ ಕೆಲಸ ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರರು ಪ್ರಶ್ನೆ ಕೇಳಿದೆ. ನಿಮ್ಗೂ ಸೇಮ್ ಪ್ರಶ್ನೆ. ನಿಮ್ಮ ಪ್ರಶ್ನೆ ಇರೋದಾಗಾದ್ರೆ ಅವ್ರನ್ನ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದಂಗೆ ಅವ್ರನ್ನ ಕೊಲ್ಲೋದಕ್ಕೆ ಹೋಗಿದ್ರು ಅನ್ನೋದು ನಿಮ್ ಪ್ರಶ್ನೆ. ಸರ್, ನನ್ನ ಪ್ರಶ್ನೆ ನಿಮಗ್ ಕೇಳ್ತಿದ್ದೀನಿ. ನೀವೇ ಹೇಳ್ದಾಗೆ ನಿಮ್ಮದೇ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಅವರ ಬುಲೆಟ್ ನಿಂದಾನೇ ಹಾರಿರೋದು. ಸತೀಶ್ ರೆಡ್ಡಿ ಅವರ ಖಾಸಗಿ ತನಿಖೆ ಆಗ್ಲಿ ಸರ್. ನಾನು ಕೇಳ್ತಿರೋದೇನು ಸಿಂಪಲ್ ಪ್ರಶ್ನೆ. ಸತೀಶ್ ರೆಡ್ಡಿ ಅವರೇ ಹಾಸ್ಪಿಟಲೈಸ್ ಆದ್ಮೇಲೆ ಅವರ ಖಾಸಗಿ ಗನ್ಮ್ಯಾನ್ಗಳಿಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಏನ್ ಕೆಲಸ ಅಂತ ಸಿಂಪಲ್. ತನಿಖೆ ಆದ ನಂತರ ಉತ್ತರ ಇಲ್ಲ ನಿಮ್ಮ ಹತ್ರ. ನಿಮ್ ಪ್ರಶ್ನೆಗೆ ಉತ್ತರ ಅವ್ರು ಕೊಡ್ತಾರೆ. ಕೊಡಿ ಸರ್ ಉತ್ತರ. ಅಶ್ವಥ್ ನಾರಾಯಣ್ ನೋಡಿ, ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕಾನೂನಾತ್ಮಕವಾಗಿ ಏನಾರು ಆತಂಕ ಇದ್ರೆ, ಲಾ ಅಂಡ್ ಆರ್ಡರ್ಗೆ ಏನಾದ್ರು ಇಶ್ಯೂ ಇದ್ರೆ, ಅಲ್ಲಿ ಇಂಟೆಲಿಜೆನ್ಸ್ ಇದೆ, ಗೃಹ ಇಲಾಖೆ ಇದೆ. ಯಾರು ಇಂಥ ಸಮಸ್ಯೆ ನಿರ್ಮಾಣ ಮಾಡುವಂತವ್ರು ಯಾರೇ ಎದುರು ಬಂಧಿಸುವಂತದ್ದಿದೆ, ಕ್ರಮ ವಹಿಸ್ಲಿಕ್ಕಿದೆ. ಸೊ ಈ ಕ್ರಮ ವಹಿಸ್ಲಿಕ್ಕೆ ಈ ಸರ್ಕಾರದಲ್ಲಿ ಆಗಿಲ್ಲ ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗಿಲ್ಲ ಅಂದ್ರೆ ವಿಫಲತೆ ಎಲ್ಲಿದೆ? ಈ ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ, ಭರತ್ ರೆಡ್ಡಿನೋ ಇನ್ನೊಬ್ಬರೋ ಮತ್ತೊಬ್ಬರೋ, ಎಲ್ಲ ಒಂದ್ ಕಡೆ ಅವನಿಗೆ ಸುರಕ್ಷತೆಯ ಕೊರತೆ ಇದೆ. ಸರ್ಕಾರಕ್ಕೆ ಒಬ್ಬ ವ್ಯಕ್ತಿ, ಕಾನೂನು ಚುನಾಯಿತ ಪ್ರತಿನಿಧಿ, ಒಬ್ಬ ಶಾಸಕನ ರಕ್ಷಣೆ ಮಾಡಕ್ಕೆ ಶಕ್ತಿ ಇಲ್ವಾ? ಖಂಡಿತ ಇದೆ. ಅಷ್ಟು ಸಂಪನ್ಮೂಲ ಕೊರತೆ ನಮ್ಮ ಸರ್ಕಾರಗಳಲ್ಲಿ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಸಂಪನ್ಮೂಲ ಇದೆ. ಇಂಥ ಯಾವುದೇ ರಕ್ಷಣೆಯನ್ನು ಕೊಡಬೇಕಾಗಿದ್ರೆ ಸರ್ಕಾರದಿಂದ ಎಲ್ಲಾ ರೀತಿ ಸಂಪನ್ಮೂಲ ಕೊಡ್ಲಿಕ್ಕಿದೆ. ಇವತ್ತು ಈ ಕಾನೂನನ್ನ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ, ಇವತ್ತು ಬಳ್ಳಾರಿನಲ್ಲಿ ಆಗಿರೋ ಘಟನೆಗೆ ಈ ವ್ಯಕ್ತಿಗಳು ಕಾನೂನನ್ನ ಕೈಗೆ ತಗೊಂಡಿರೋರನ್ನ, ಇನ್ನೊಬ್ಬರ ಮನೆಗೆ ಅತಿಕ್ರಮವನ್ನ ಮಾಡಿದವ್ರನ್ನ ತಕ್ಷಣ ಬಂಧಿಸುವಂತದ್ದು ಸರ್ಕಾರ ಮೊದಲೇನ್ ಮಾಡಬೇಕಿತ್ತು? ಈ ವ್ಯಕ್ತಿಗಳನ್ನ ಬಂಧಿಸೋ ಕೆಲಸ ಮಾಡಬೇಕಿತ್ತು. ಇಷ್ಟು ದಿನ ಆದರೂ ಭರತ್ ರೆಡ್ಡಿನ ಬಂಧಿಸಿದಾರ? ಯಾಕೆ ಬಂಧಿಸಿಲ್ಲ? ಆಗಿರೋದೆ ಈ ವ್ಯಕ್ತಿ
ಈ ವ್ಯಕ್ತಿ ದ್ವೇಷ ಎಷ್ಟು ಮಟ್ಟಿಗೆ, ಅವರ ಮಾತು ಏನ್ ಭಾಷೆ ಬಳಕೆ ಮಾಡಿರೋ ಸುಟ್ಟಾಗ್ತೀನಿ ಅಂತ, ಮತ್ತೆ ಅವ್ರನ್ನ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಒಬ್ಬ ವ್ಯಕ್ತಿ ತೀರೋಗಿದ್ದಾನೆ. ಸಮಾಧಾನ. ಭರತ್ ರೆಡ್ಡಿ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ನೀವೇನ್ ಆರೋಪ ಮಾಡ್ತಿದ್ದೀರಿ, ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ಆಕ್ಷನ್ ತಗೊಳ್ಳೋ ಧೈರ್ಯ ನಿಮ್ಮದೇ ಸರ್ಕಾರ ಮಾಡಿಲ್ಲ. ಭರತ್ ರೆಡ್ಡಿ ಮೇಲೆ ತಗೊಳ್ಬೇಕಿತ್ತು, ಸತೀಶ್ ರೆಡ್ಡಿ ಅವ್ರನ್ನು. ನೀವೇನಾದ್ರು ಕಾನೂನು ಮತ್ತೆ ತನಿಖೆ ಆಗೋದು ಬೇರೆ, ಇನ್ನೊಂದು ಭಾಗ ತನಿಖೆ ಆಗೋದು ತಕ್ಷಣ ತಗೊಳ್ಬೇಕಾಗಿದ್ದಂತ ಕ್ರಮ ಏನು? ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕಿತ್ತು. ಒಬ್ಬ ಅಲ್ಲಿ ತೀರೋಗಿದ್ದಾನೆ, ಒಬ್ಬ ತೀರೋಗಿರೋನು ಯಾರು ಬುಲೆಟ್ ಇಂದ ತೀರೋಗಿದ್ದಾನೆ ಅಂತ ತಿಳಿಸಕ್ಕೆ ಎಷ್ಟು ಟೈಮ್ ಬೇಕಿತ್ತು ಅವ್ರಿಗೆ? ಸೊ ಈ ರೀತಿ ಅಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಸರ್ಕಾರದಿಂದ ಆಗಿದೆ, ಎಲ್ಲೋ ಒಂದ್ ಕಡೆ ಆ ಜವಾಬ್ದಾರಿಯನ್ನ SP ಮೇಲೆ ಹಾಕುವಂಥದ್ದು. ಆ SP ಅಮಾಯಕ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ಜವಾಬ್ದಾರಿಯನ್ನ ಏನೊಂದು ಅವರ ಪಕ್ಷದ ಮೇಲೆ, ಅವರ ಸರ್ಕಾರದ ಮೇಲೆ ಬರುವಂತ ಜವಾಬ್ದಾರಿಯನ್ನ ಅಧಿಕಾರಿ ಮೇಲೆ ವರ್ಗಾಯಿಸುವಂತ ಪ್ರಯತ್ನಗಳನ್ನ ಸಿಮಿಲರ್ ಬೆಂಗಳೂರಿನಲ್ಲಿ ನಡೀತಲ್ಲ RCB ಸ್ಟ್ಯಾಂಪೇಡ್ ನ ಇನ್ನೊಂದು ಭಾಗವಾಗಿ ಇಲ್ಲೇನ್ ಮಾಡಿದ್ರಲ್ಲ, ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಮೇಲೆ ಅವ್ರು ಬೇಡ ಅಂದ್ರೂ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಮಾಡಿದವರು ಸರ್ಕಾರದಲ್ಲಿ, ಆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕ್ರಮ ವಹಿಸಿದ್ದು ಇವರು. ಬಳ್ಳಾರಿ ವಿಷಯಕ್ಕೆ ಸಂಬಂಧಪಟ್ಟಂದ್ರೆ ಮೇಡಮ್, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗ್ಲಿ ಬಿಡಿ, ಇವ್ರಿಗೇನ್ ಬೇಕಾ, ಇವ್ರಿಗೇನ್ ತೊಂದರೆ ಆಗಿತ್ತು? ಬ್ಯಾನರ್ ಕಟ್ಕೊಂಡವ್ರೆ, ಇವ್ರಿಗೇನ್ ತೊಂದ್ರೆ? ಈ ಬಿಜೆಪಿ ಅವರಿಗೆ ಬ್ಯಾನರ್ ಕಟ್ಟಿದ್ ನನ್ನ ಮನೆ ಮುಂದೆ ಕಾಂಗ್ರೆಸ್ನವ್ರು ಬಂದು ಬ್ಯಾನರ್ ಕಟ್ತಾ ಇದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜನಾರ್ದನ್ ಟೀಮು ಇದ್ ಮಾಡಿರೋ ಕೆಲಸನ. ಇದು ಬೇಕಾಗಿಲ್ಲ. ಎಷ್ಟೋ ಜನ ಎಲ್ಲೆಲ್ಲೋ ಬ್ಯಾನರ್ ಕಟ್ಕೊಳ್ತಾರೆ, ಯಾಕೆ ಕಟ್ಕೊಬಾರ್ದು? ಇವತ್ತು ನಾನು ಗನ್ ಟ್ರೈನಿಂಗ್ ಅಲ್ಲಿ ಶೂಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ. ನಾನು ಒಂದು ಬುಲೆಟ್ ಮನೆ ಒಳಗೆ ಯಾರು ಕಟ್ಟಕ್ ಬರಲ್ಲ, ಕೂತ್ಕೊಳ್ರಿ. ಕಾಂಪೌಂಡ್ ಒಳಗೆ ಕಟ್ಟದ ಅವ್ರೇನು ಹುಚ್ಚ? ಅವ್ರಿಗೆ ಎದುರುಗಡೆ ಕಟ್ಟಿರೋದಕ್ಕೆ ಕಟ್ಟಬಾರ್ದು. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ನವರು ಕಟ್ಟಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಇದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಯಾವ MLA ಮಾತಾಡ್ತಾ ಇಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿನ ಇದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಿರುವ ಸಾರ್ವಜನಿಕ ರಸ್ತೆ. ಜನಾರ್ದನ್ ರೆಡ್ಡಿ ಅವ್ರ ಸ್ವತಃ ಅಲ್ಲಿ ಬ್ಯಾನರ್ ಕಟ್ಟಬೇಕು ಬೇಡವಾ ಅನ್ನೋ ವಿಚಾರಕ್ಕೆ ಡಿಸಿಷನ್ ತಗೊಳಕ್ ಇವ್ರ ಪಾಳೆಗಾರರ, ಇವ್ರ ಪ್ರಶ್ನೆದ ಉದ್ದೇಶ ಅದೇ ಆಗಿತ್ತು. ನೋಡಿ, ಕಾನೂನಾತ್ಮಕವಾಗಿ ಇವತ್ತು ಎಲ್ಲಾರು ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಅವ್ರು ಪರ್ಮಿಷನ್ ತಗೊಳ್ಬೇಕು. ಇವಾಗ ಎಲ್ಲರಿಗೂ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಳ್ಬೇಕಲ್ವಾ? ಇವರು ಮಾಡ್ತಿರೋ ಈ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡು ಅಧಿಕೃತವಾಗಿ ಕಟ್ಟಬಹುದಿತ್ತು. ಆಯ್ತು, ಹಾಗಂತ ಹೋಗ್ಬಿಟ್ಟು ಫೈರಿಂಗ್ ಮಾಡೋದಾ? ಹಾಗಂತ ಕಾನೂನು ಕೈಗೆ ತೊಳೋದಾ? ಯಾರು ಅವ್ರಿಗೆ ಅಡಚಣೆ ಆಗಿದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸರ್ಕಾರ ಅವ್ರದ್ದು ಅಂದ್ರೆ ಇವ್ರು ಕಾನೂನ್ಗಿಂತ ದೊಡ್ಡವರು. ಕಾನೂನ್ನ ಹೇಗ್ ಬೇಕಾದ್ರೆ ಬಳಕೆ ಮಾಡಬಹುದು, ಮನಬಂದಂತೆ ಏನ್ ಬೇಕಾದ್ರೆ ನಡೆದ್ರು ಯಾರು ಕೇಳೋರಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಕೊಲ್ತೀವಿ, ಏನ್ ಬೇಕಾದ್ರೆ ಮಾಡ್ತೀವಿ, ಕಾನೂನ್ನ ಕೈ ತೊಳ್ತೀವಿ ಅನ್ನೋಂತ ಈ ಅಹಂಕಾರ ಮತ್ತು ದುರಹಂಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎತ್ ಕಾಣುವಂತದ್ದಿದೆ. ಅದಕ್ಕೆ ಸಮರ್ಥಿಸ್ಕೊಳ್ಳೋರು ಯಾರು? ಇವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸತೀಶ್ ರೆಡ್ಡಿ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ? ಶಾಸಕರ, MLCನ, ಒಂದು ಪಂಚಾಯತಿ ಮೆಂಬರು ಅಲ್ಲ. ಅವ್ರಿಗೆ ಗನ್ಮೆನ್ಗಳು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ. ನಮ್ಮ ಸ್ನೇಹಿತರು ಕೇಳಿದ್ರು, ಯಾಕೆ ಗನ್ಮನ್ ಯಾಕೆ ಬೇಕು ಬಳ್ಳಾರಿನಲ್ಲಿ? ಯಾಕೆ ಬಳ್ಳಾರಿ ಜಿಲ್ಲೆನೇ ಒಂದು ಮಟ್ಟಕ್ಕೆ ಯಾಕೆ ನೋಡಕ್ ಹೋಗ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಂತ್ರಿಗಳು ರಾಜಾರೋಷ ಓಡಾಡ್ತಾರೆ ಅಂತ ಹೇಳಿದ್ರು, ಸತ್ಯ ಮಾತು. ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಏನಂತ ಹೇಳಿದ್ರೆ ಯಾವುದೇ ಒಂದು ಕಾನೂನಲ್ಲಿ ಅವ್ರದ್ದು ಒಂದು ಹಿಡಿತಾ ಇಲ್ಲ.